ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು. ಇಂದು ನಾವು ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಶ್ರೀ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಪ್ರಯುಕ್ತ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಎಸ್.ಎನ್. ಬಳ್ಳಾರಿ ಅವರೇ ಹಾಗೂ ಇವತ್ತಿನ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಶ್ರೀಯುತ ಜಗದೀಶ್ ದೊಡ್ಡಮನಿಯವರೇ ಹಾಗೂ ಪತಂಜಲಿ ಯೋಗ ಸಮಿತಿಯ ಸಹ ಪ್ರಭಾರಿಗಳಾದ ಆಂದ್ರೇಸ್ ಮಾನೆಯವರೇ ಹಾಗೂ ಪತಂಜಲಿ ಯೋಗ ಸಮಿತಿಯ ಖಜಾಂಚಿಯಾದ ಕೆ.ಎಸ್. ಗುಗ್ರಿ ಅವರೇ ಹಾಗೂ ಮುತ್ತುಲ್ದಿನ್ನಿ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತ ಸ್ವಾಭಿಮಾನ್ ಟ್ರಸ್ಟ್ ಸಹ ಪ್ರಭಾರಿಗಳಾದ ಬಸವರಾಜ್ ಹಿರೇಮಠ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಯೋಗ ಶಿಕ್ಷಕರಾದ ವೆಂಕಣ್ಣ ಮೆರೋಡಿ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಹಿರಿಯ ಶಿಕ್ಷಕಿಯಾದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ಶ್ರೀಮತಿ ನಾಗರತ್ನ ಬಡಗಣ್ಣವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಎಲ್ಲರಿಗೂ ಇವತ್ತು ಹಾರ್ದಿಕವಾದ ಶುಭಾಶಯಗಳು. ಒಂದೆರಡು ಅಂಬೇಡ್ಕರ್ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಡಾಕ್ಟರ್ ಶ್ರೀ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಮಹಾರಾಷ್ಟ್ರದ ಅಂಬೇವಾಡಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ರಾಮ್ಜಿ ಸಕ್ಪಾಲ್, ತಾಯಿ ಹೆಸರು ಭೀಮಾಬಾಯಿ ಅಂತ. ಇವರಿಗೆ 14 ಜನ ಮಕ್ಕಳಿದ್ದರು. ಅದರಲ್ಲಿ 5 ಜನ ಮಾತ್ರ ಓದಿದ್ದರು. ಅದರಲ್ಲಿ 3 ಮಂದಿ ಗಂಡು ಮಕ್ಕಳು, 2 ಮಹಿಳೆಯರು ಇದ್ರಂತ ಹೇಳ್ತಾ ಇದ್ದಾರೆ. ಇವರು ಯಾವಾಗಲೂ ರಾಮ್ಜಿಯವರು ಸೂರ್ಯನಂತೆ ಇರ್ತಾ ಇದ್ರಂತೆ. ಅವರು ಹೆಣ್ಮಕ್ಳು ಸಹ ಠಾಣಾ ಜಿಲ್ಲೆಯ ಮುರ್ಬಾದ್ ಎಂಬ ಹಳ್ಳಿಯಲ್ಲಿ ಅಸ್ಪೃಶ್ಯ ಕುಟುಂಬದಕ್ಕೆ ಸೇರಿದವರಾಗಿದ್ರಂತ. ಇವರು ರಾಮ್ಜಿಯವರು ಮಿಲಿಟರಿ ಸೈನ್ಯದಲ್ಲಿ ಸುಬೇದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಕೆಲವು ದಿನಗಳ ನಂತರ ನಿವೃತ್ತಿಯಾದಾಗ ಭೀಮ್ರಾವ್ ಅವರಿಗೆ 2 ವರ್ಷ ಆಗಿತ್ತಂತ. ಅವರ ಹೆಂಡತಿಯು ಸಹ ಅಲ್ಪಾವಧಿಯಲ್ಲಿಯೇ ಭೀಮಾಬಾಯಿಯವರು ಸಹ ನಿಧನರಾಗ್ತಾರಂತ. ಆಗ ಅವರಿಗೆ ಎಷ್ಟು ವಯಸ್ಸಿತ್ತಪ್ಪ ಅಂದ್ರೆ 6 ವರ್ಷ ಇತ್ತಂತ. ಇವರು ಸಹ ಅವರ ಹೆಂಡತಿಯು ತೀರಿದ ನಂತರ ಅವರ ತಂಗಿಯಾದ ಮೀರಾಬಾಯಿಯನ್ನು ಸಹ ಮಕ್ಕಳ ಯೋಗಕ್ಷೇಮಕ್ಕೆ ನೋಡಿಕೊಳ್ಳಲು ಕರ್ಕೊಂಡು ಬರ್ತಾ ಇದ್ದಾರಂತ. ಮನೆಯಲ್ಲೇ ಸಹ ರಾಮಾಯಣ, ಮಹಾಭಾರತ, ಭಕ್ತಿಗೀತೆಗಳನ್ನು ಸಹ ಹೇಳ್ಕೊಡ್ತಾ ಇದ್ರಂತ. ಇವರು ರಾಮ್ಜಿಯವರು ಏನಪ್ಪ ಅಂತಂದ್ರೆ ಅಸ್ಪೃಶ್ಯ ಜನಾಂಗದವರು. ಇವರನ್ನು ಯಾರು ಮಾತಾಡಿಸೋದಾಗ್ಲಿ ನೋಡುವುದಾಗ್ಲಿ ಮಾಡ್ತಾ ಇದ್ದಲ್ಲ. ಆದರೂ ಇವರ ಊರಲ್ಲಿರ್ತಕ್ಕಂಥ ಬಾವಿ ನೀರನ್ನು ಸಹ ಸೇದಿ ಮುಟ್ಟಿ ತರೋಂಗ ಇದ್ದಿಲ್ಲ. ಕೆರೆಯಲ್ಲಿ ಸಹ ನೀರನ್ನು ತರೋ ಹಾಗಿದ್ದಿಲ್ಲ. ಈ ಸುವರ್ಣಿಯರು ಎತ್ತಿ ಹಾಕಿದಾಗ ಅವರು ನೀರನ್ನು ತೆಗೆದುಕೊಂಡು ಬರಬೇಕಾಗಿತ್ತು. ಮತ್ತು ಇವರನ್ನು ಸಾಮಾಜಿಕ ಜೀವನದಿಂದ ಬಹಿಷ್ಕರಿಸಲ್ಪಟ್ಟಿದ್ದರಂತ. ಅಂತ ಅವಮಾನವನ್ನು ಸಹ ಸಹಿಸಿಕೊಂಡು ಅವರ ಮಗನಾದ ಭೀಮ್ರಾವ್ನು ಅಲ್ಲೇ 1900ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಸತಾರದಲ್ಲೇ ಮುಗಿಸಿಕೊಂಡು ಪ್ರೌಢಶಾಲೆಯನ್ನು ಸಹ ಸೇರ್ತಾ ಇದ್ದಾನಂತ. ಆ ಪ್ರೌಢಶಾಲೆ ಸೇರಿದಾಗ ಸಹ ಅಲ್ಲಿ ವಿದ್ಯಾರ್ಥಿಗಳು ಸಹ ಇವನನ್ನು ಯಾರೋ ಮಾತಾಡಿಸ್ತಾ ಇದ್ದಲ್ಲಂತ, ಮುಟ್ತಾ ಇದ್ದಲ್ಲ. ಇವ್ರಿಗೆ ಕುಂದ್ರಲಿಕ್ಕೆ ಎಲ್ಲಿ ಸೀಟ್ ಕೊಡ್ತಾ ಇದ್ರಪ್ಪ ಅಂದ್ರೆ ಹಿಂದಿನ ಸೀಟ್ ಬೆಂಚ್ಗಳನ್ನೇ ಕೊಡ್ತಾ ಇದ್ರಂತ. ಆದರೂ ಒಂದೊಂದು ಸಲ ಹೊರಗಡೆ ಕುಂತು ಪಾಠವನ್ನು ಸಹ ಕೇಳಬೇಕಾಗ್ತಾ ಇತ್ತಂತ. ಅಂತ ಕಷ್ಟವನ್ನು ಅನುಭವಿಸ್ತಕ್ಕಂಥ ರಾಮ್ಜಿಯವರು ಒಂದು ಸಲ ಶಿಕ್ಷಕರು ಪಾಠವನ್ನು ಗಣಿತ ಲೆಕ್ಕವನ್ನು ಮಾಡ್ತಾ ಇರ್ಬೇಕಾದ್ರೆ ಲೆಕ್ಕ ತಪ್ಪು ಮಾಡಿರ್ತಾರಂತ ಶಿಕ್ಷಕರು. ಆದ್ರೆ ಅವ್ರು ಕೇಳ್ತಾ ಇದಾರಂತ ಭೀಮ್ರಾವ್ ಅವ್ರು ಕೇಳ್ತಾ ಇದಾರಂತ, ಹಿಂಗ ಲೆಕ್ಕ ತಪ್ಪಾಗಿದೆ, ನಾನು ಆ ಲೆಕ್ಕವನ್ನು ಸರಿಪಡಿಸ್ತೀನಿ ಅಂತ ಕೇಳ್ತಾ ಇದಾರಂತ. ಆಗ ಶಿಕ್ಷಕರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಒಂದು ಚಾಕ್ಪೀಸ್ ಕೊಟ್ಟು ಕಳಿಸ್ತಾ ಇದ್ದಾರಂತ. ಹೋಗಿ ಲೆಕ್ಕ ಮಾಡ್ತಾ ಇದ್ದಾನಂತ. ಲೆಕ್ಕ ಮಾಡ್ಬೇಕಾದ್ರೆ ಅಲ್ಲೇ ವಿದ್ಯಾರ್ಥಿಗಳು ಬೋರ್ಡ್ ಹಿಂದ್ಗಡೆ ಬಾಕ್ಸ್ ಇಟ್ಟಿರ್ತಾರಂತ. ಆ ಬಾಕ್ಸ್ ಮೈಲಿಗೆ ಹಾಕವಂತೇಳಿ ಅವರು ಲೆಕ್ಕ ಬಿಡ್ಸಕ್ ಹೋದಾಗ ಆ ಬಾಕ್ಸ್ಗಳನ್ನು ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ರಂತ. ಅದು ಸಹ ಅವ್ರ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದಂತ. ಆದ್ರೂ ಅವರು ಅದೆಲ್ಲ ಮುಗಿಸ್ಕೊಂಡ ನಂತರ SLCಯನ್ನು ಸಹ 1907ರಲ್ಲಿ ಉತ್ತೀರ್ಣ ಆಗ್ತಾ ಇದಾರಂತ. ಅವ್ರು ಪಾಸ್ ಆಗ್ತಾ ಇದಾರಂತ. SLC ಪಾಸ್ ಆದ ನಂತರ PUCಯನ್ನು ಪಾಸ್ ಆಗ್ತಾ ಇದ್ದಾರ. ಹಾಗೆ ಡಿಗ್ರಿಯನ್ನು ಪಾಸ್ ಆಗ್ತಾ ಇದ್ದಾರ. ಡಿಗ್ರಿಯನ್ನು ಪಾಸ್ ಆದಾಗ ಅವ್ರಿಗೆ ಎಷ್ಟು ವಯಸ್ಸಿರ್ತದಪ್ಪ ಅಂತಂದ್ರೆ 17ನೇ ವಯಸ್ಸಿನಲ್ಲಿ ಡಿಗ್ರಿ ಪಾಸ್ ಆಗ್ತಾ ಇದಾರ. ಆಗ ಅವ್ರ ತಂದೆಯವರು 17 ವಯಸ್ಸಾಗೈತೆ ಅಂತ ಅವ್ರಿಗೆ ವಿವಾಹವನ್ನು ಮಾಡ್ತಾ ಇದ್ದಾರ.
ಹೆಂಡತಿ ಹೆಸರು ರಮಾಬಾಯಿ ಅಂತೇಳಿ. ಅವಳಿಗೆ 9 ವರ್ಷ ಇರ್ತದೆ. ಆದರೂ ಅವರು ಇನ್ನು ಬ್ಯಾಡ ಅಂತ ಹೇಳ್ತಾ ಇದ್ದಾನೆ, ಮದುವೆ ನನಗೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಿರುದ್ಯೋಗಿ ಇರ್ತಾ ಇದ್ದಾನೆ. ಮತ್ತು ನನ್ನ ಜೀವನನ ನಡೆಸೋದು ಕಷ್ಟ ಇರ್ತದೆ, ಹೆಂಡತಿ ಎಲ್ಲಿ ಕಟ್ಕೊಂಡು ಅಕ್ಕಿಗೆ ಎಲ್ಲಿ ಜೀವನ ನಡೆಸಲಿ ಬ್ಯಾಡ ಅಂತ ಹೇಳಿದ್ರು ಇಲ್ಲ, ಅವರು ಮದುವೆ ಮಾಡಿಬಿಡ್ತಾರ. ಆಗ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ವಿದೇಶಕ್ಕೆ ಹೋಗಿ ಅಲ್ಲಿ MA ಪದವಿಯನ್ನು ಮುಗಿಸ್ತಾ ಇದ್ದಾರೆ. MA ಪದವಿಯನ್ನು ಮುಗಿಸಿದ ನಂತರ PhD ಸಹ ಅಮೇರಿಕಕ್ಕೆ ಹೋಗಿ PhD ಮುಗಿಸ್ಕೊಂಡು ಬಂದು ಒಂದು 5 ತಿಂಗಳ ಅಥವಾ 6 ತಿಂಗಳ ಕಾಲೇಜ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಡು ಇವರು ಒಂದ್ಸಲ ಅವ್ರ ತಂದೆ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಗೋರೆಗಾಂವ್ಕ್ ಅಂತೇಳಿ ಹೋಗ್ತಾ ಇದ್ದಾರ. ಅಲ್ಲಿ ಸ್ಟೇಷನ್ದಲ್ಲೇ ವೇಟ್ ಮಾಡ್ತಾ ಇದ್ದಾರ. ಅದು ಟ್ರೈನ್ ಬರ್ತಾ ಇರೋದಿಲ್ಲ. ಆಗ ಅಲ್ಲೇ ಸ್ಟೇಷನ್ ಮಾಸ್ತರ್ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಇವ್ರಿಗೆ ಒಂದು ಚಕ್ಡಿ ಬಂಡಿಯನ್ನು ಮಾಡಿ ಅದ್ರಲ್ಲಿ ಹತ್ತಿ ಕಳಿಸ್ತಾ ಇದ್ದಾರ. ಆಗ ಕರ್ಕೊಂಡು ಹೋಗ್ತಾ ಇದ್ದಾರ. ಆಗ ಅಸ್ಪೃಶ್ಯಂದ ತಿಳಿದುಕೊಂಡು ಆ ಬಂಡಿ ಅವ ಏನ್ ಮಾಡ್ತಾನಪ್ಪ, ಇವ್ರನ್ನ ಬ್ಯಾಡ್ ಅಂತೇಳಿ ಬಂಡಿಯಿಂದನ ಕೆಳಗಿಳಿಸ್ಬಿಡ್ತಾ ಇದ್ದಾನ. ಆದ್ರೂ ಅವ್ರು ಮತ್ತೆ ಆಮೇಲೆ ಏನೋ ಒಂದು ಹೇಳ್ಕೊಂಡು ಮತ್ತೆ ಕರ್ಕೊಂಡು ಹೋಗ್ತಾ ಇದಾರಂತ. ಇಷ್ಟ ಕಷ್ಟವನ್ನು ಅನುಭವಿಸ್ತಾ ಇದ್ದಾರ. ಆಮೇಲೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋಗ್ತಾರ. ಇಂಗ್ಲೆಂಡ್ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಸಹ ಮುಗಿಸ್ಕೊಂಡು ಬರ್ತಾ ಇದ್ದಾರ. ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ಕೊಂಡು ಬಂದ ಕಾಟ ಮತ್ತು ವಕೀಲರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರ. ವಕೀಲರಾಗಿ ಸೇವೆಯನ್ನು ಮಾಡಿ ಕಾಟ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಏನು ತಂದು ಕೊಡ್ತಾರಪ್ಪ ಅಂದ್ರೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾ ಇದ್ದಾರ. ಸ್ವಾತಂತ್ರ್ಯವನ್ನು ತಂದುಕೊಂಡ ನಂತರ ನಮ್ಮ ಸಂವಿಧಾನವನ್ನು ರಚಿಸಿ ಮೂಲಭೂತ ಹಕ್ಕುಗಳನ್ನು ಕರ್ತವ್ಯಗಳನ್ನು ಜಾರಿಗೆ ತರ್ತಾ ಇದ್ದಾರ. ಆಮೇಲೆ ಮಹಿಳೆಯರಿಗೆ ಮತದಾನದ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕುಗಳನ್ನು ಜಾರಿಗೆ ತರ್ತಾ ಇದ್ದಾರ. ಜಾತಿ ತಾರತಮ್ಯವನ್ನು ಹೋಗಲಾಡಿಸ್ತಾ ಇದ್ದಾರ. ಇವರು ಸಮಾಜ ಸುಧಾರಕರಾಗಿ, ರಾಷ್ಟ್ರ ನಾಯಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರ. ಹಾಗೆ ಸಂವಿಧಾನದ ಪಿತಾಮಹ, ಸಂವಿಧಾನದ ಶಿಲ್ಪಿ ಎಂದು ಇವರನ್ನು ಕರಿತಾ ಇದ್ದಾರ. ಹಾಗೆ ನಮ್ಮ ಸರ್ಕಾರವು ಇವರಿಗೆ ಡಾಕ್ಟರೇಟ್ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಸಹ ಗೌರವಿಸುತ್ತದೆ. ಅಂತ ಮಹಾನ್ ವ್ಯಕ್ತಿಗಳಿಗೆ ಇಂದು ಸ್ಮರಿಸುವುದೇ ಈ ದಿನದ ಉದ್ದೇಶವಾಗಿದೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜಗದೀಶ್ ದೊಡ್ಡಮನಿಯವರು ಸಹ ನಮ್ಮ ಎಲ್ಲ ಪತಂಜಲಿ ಯೋಗ ಸಮಿತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಎಲ್ಲ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಸಹ ಅಂಬೇಡ್ಕರ್ ಬಗ್ಗೆ ತಿಳಿಸಿದ್ದಾರೆ. ಅವರಿಗೆ ನಮ್ಮ ಪತಂಜಲಿ ಯೋಗ ಸಮಿತಿಯ 6 ಸಂಘಟನೆಗಳಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರು, ಯೋಗ ಸಾಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅವರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ.